ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಗಾಯ ಆದಾಗ ಸಹಿಸ್ಕೊಳ್ಳೋದಕ್ಕಿಂತ ಸರಿ ಮಾಡ್ಕೊಳ್ಳೋದೇ ತುಂಬ ಮುಖ್ಯ ಸರ್. ಅದು ಮನಸ್ಸಿಗೆ ಆಗಿರಲಿ, ಮೈಗೆ ಆಗಿರಲಿ. ಏನಮ್ಮ ನೀವು ಶಾಂತಿ ಅಂತ ಹೆಸರಿಡ್ಕೊಂಡು ಯಾವಾಗಲೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತೀರಾ? ಮಾಲ್ತಿ, ಹೇಗೆ ಲೆಕ್ಕ ಹಾಕಿದ್ರು ಮದುವೆಗೆ ಇನ್ನು ಬರೀ 15 ದಿವಸ ಮಾತ್ರ ಬಾಕಿ ಇದೆ. ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದೆ. ಅಷ್ಟರಲ್ಲಿ ನಿಶ್ಚಿತಾರ್ಥ ಅಂದರೆ ಮದುವೆಗೆ ಮುನ್ನುಡಿ ಅಲ್ವಮ್ಮ? ಅಂದಮೇಲೆ ಕೆಲಸ ಬೇಗ ಬೇಗ ಆಗ್ತಿದೆ ಅಂತ ಖುಷಿ ಪಡಿ. ಈಗ ನಮ್ಮ ನಿತ್ಯ ಪರಿಸ್ಥಿತಿ ಹೇಗಾಗಿದೆ ಗೊತ್ತಾ? ಬಾಯರ್ಕೆ ಅಂತ ಕುಡಿಯೋಕೆ ನೀರು ಕೇಳಿದ್ರೆ ಬಿಸಿ ನೀರು ಕೊಟ್ಟ ಹಾಗಾಗಿದೆ. ಅಲ್ಲಿ ನೋಡಿ, ಬಿಸಿ ಆರ್ಸೋಕೆ ಅಂತಾನೆ ನನ್ನ ಮಗ ಬಂದಿದ್ದಾನೆ. ಅವನಿಗೊಂದು ಮಾತು ಹೇಳಿದ್ರೆ ಸಾಕು, ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಎಲ್ಲ ಕೆಲಸ ಆಗಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅಪ್ಪ, ಎಲ್ಲಿ ಹಾಳಾಗೋಗಿದ್ಯೋ? ಅಜ್ಜಿ ಜೊತೆ ಇದ್ದೀನಿ. ನಿತ್ಯ ಮದುವೆ. ಕಳ್ಳನಿಗೊಂದು ಪಿಳ್ಳೆ ನೆವ ಅಂತೆ. ನಿಶ್ಚಿತಾರ್ಥ ಮುಗೀತು, ಮದುವೆ ಶುರು ಆಯಿತು. ಅದರ ಜೊತೆಗೆ ನನ್ನ ಮಾತು ಗಾಳಿಲಿ ತೇಲು ಹೋಯ್ತಾ? ಉತ್ತರ ಬರ್ತಿಲ್ಲ ಅಂದರೆ ನನ್ನ ಮಾತು ಸರಿ ಇದೆ ಅಂತ. ನೀನು ಮಾತ್ರ ಈ ಮನೆ ಋಣದಲ್ಲಿಲ್ಲ. ನಿನ್ನ ಹೆಸರು, ನಿನ್ನ ಉಸಿರು, ನಿನ್ನ ಬಟ್ಟೆ, ನಿನ್ನ ಪದವಿ ಅಷ್ಟೇ ಯಾಕೆ, ನಿನ್ನ ಚಪ್ಪಲಿ ಕೂಡ ಈ ಮನೆ ಋಣದಲ್ಲಿದೆ. ಅದು ನಾನು ಯಾವತ್ತೂ ಮರ್ತಿಲ್ಲ. ಮರ್ತಿಲ್ದೇ ಇರಬಹುದು, ಆದರೆ ಕೊಟ್ಟ ಮಾತನ್ನ ಪದೇ ಪದೇ ಮುರಿತಾ ಇದ್ದೆ. ಅಲ್ಲಿ ಯಾರಿದ್ರೂ ಸರಿ, ತಕ್ಷಣನೇ ನೀನು ಇಲ್ಲಿ ಹೊರಟು ಬರಬೇಕು. ನಿಧಿ ಅಲ್ಲ, ಆ ವಿಧಿನೇ ಅಡ್ಡ ಬಂದರೂ ನೀನಲ್ಲಿ ಇರೋ ಹಾಗಿಲ್ಲ. ನಾನು ನಿಧಿ ಕಡೆ ಕಣ್ಣೆತ್ತ ನೋಡಲ್ಲ, ಅವರಿಂದ ದೂರನೇ ಇರ್ತೀನಿ. ಆದರೆ ಅಜ್ಜಿ ಮಾತು ಕೊಟ್ಟಿದ್ದಾರೆ, ಇದೊಂದು ಕೆಲಸಕ್ಕೆ ನಾನು ಸಹಾಯ ಮಾಡಲೇಬೇಕು. ಪ್ಲೀಸ್, ಇದು ಒಂದಕ್ಕೆ ಅವಕಾಶ ಮಾಡಿಕೊಡಿ. ಒಂದು ಮಾತು ಉಳಿಬೇಕು ಅಂತ ಇನ್ನೊಂದನ್ನು ಉರುಳಿಸ್ತಾ ಇದೆಯಾ? ನಾನು ಯಾವತ್ತೂ ಆ ಕೆಲಸ ಮಾಡಲ್ಲ. ನಾನಿಬ್ಬರು ಮಾತನ್ನು ಉಳಿಸ್ಕೋತೀನಿ. ಪ್ಲೀಸ್. ಸರಿ, ನಿನ್ನ ಜೊತೆ ತುಂಬ ವಿಷಯಗಳನ್ನು ಮಾತಾಡೋದಿದೆ. ಮನೆಗೆ ಬಾ, ಇತ್ಯರ್ಥ ಮಾಡೋಣ. ಪದೇ ಪದೇ ಅಪ್ಪನ ಆಜ್ಞೆ ಮೀರಿ ತಪ್ಪು ಮಾಡ್ತಾ ಇದ್ದೀನಿ. ಮದುವೆ ಒಂದು ಮುಗಿಲಿ, ಎಲ್ಲ ಸರಿ ಹೋಗುತ್ತೆ. ಓಹೋ, ಬರಬೇಕು ಬರಬೇಕು. ಹೇಗಿದ್ರು ಹೇಳೋರು ಕೇಳೋರು ಯಾರು ಇಲ್ವಲ್ಲ. ಇದ್ರೂ ನಿಮಗೇನು ಲೆಕ್ಕಕ್ಕಿಲ್ವ? ಮತ್ತ್ಯಾಕೆ ಭಯದ ನಾಟಕ? ಅದ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಬರ್ತಾ ಇದ್ವಿ, ಆದರೆ ಅಷ್ಟರಲ್ಲಿ ಹೇಳದೆ ಹೋದವರು ಕಾರಣ ಹೇಳಿ ಬರೋ ಸೌಜನ್ಯ ತೋರಿಸೋ ಅವಶ್ಯಕತೆ ಇಲ್ಲ. ಆದರೆ ಹೋಗಬೇಕಾಗಿದ್ದರೆ ಪರಿವಾರವೇ ಹೊರಟಿತ್ತು, ಉಳಿದವರಲ್ಲಿ. ಅವರು ರಾಧಿಕಾ ಜೊತೆ ಕಾರಲ್ಲಿ ಬರ್ತಿದ್ದಾರೆ. ಮತ್ತೆ ಇವಳೇನು ನಿನ್ನ ಕಾವಲಿಗೆ ಬಂದದ್ದ? ಅಡುಗೆ ಮಾಡೋಕ್ಕೆ ಅಂತ ನನ್ನ ಜೊತೆ ಬೇಗ ಬಂದರು. ಶಬಾಷ್. ಕರುನಾಡ